ಧಾರವಾಡದ ಸುತ್ತೂರು ಉದಯಗಿರಿಯ ಡಬಲ್ ರೋಡ್ ಬಳಿಯಲ್ಲಿ ನಿಷೇಧಿತ ಗಾಂಜಾ ಮಾರಾಟ ಮಾಡಲು ಮುಂದಾಗಿದ್ದಂತಹ ಒಂದು 4 ಗಾಂಜಾ ಕುಳಗಳೇನಿದ್ದಾರೆ ಅಥವಾ ಪೆಡ್ಲರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಪೊಲೀಸರು ಏನಿದ್ದಾರೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ಯಾಕಂದರೆ ಧಾರವಾಡ ಮೂಲದ 20 ವರ್ಷದ ಅಥವಾ 20-25 ವರ್ಷದ ಕೆಲವೊಂದು ಯುವಕರೇನಿದ್ದಾರೆ ಅವರು ಈ ಗಾಂಜಾವನ್ನು ಮಾರ್ತಾ ಇರ್ತಾರೆ, ಮಾರೋಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇದರಲ್ಲಿ 20 ವರ್ಷದ ಶಿಜಾನ್ ಟಿನೇವಾಲೆ, 18 ವರ್ಷದ ರಾಯಪುರ ನಿವಾಸಿಯಾಗಿರುವಂಥ ಮಲ್ಲಿಕಾ ರೆಹಾನ್ ಫಿರಾದ್ ಮತ್ತು 20 ವರ್ಷದ ಸುತ್ತೂರು ಮೂಲದ ಮುಬಾಕರ್ ಬಾಗೇವಾಡಿ, ಧಾರವಾಡದ ಸೈಯದ್ಪುರದ 20 ವರ್ಷದ ಮೊಹಮ್ಮದ್ ಅಫ್ಜಲ್ ಇವರೆಲ್ಲರೂ ಕೂಡ ಬಂಧಿತ ಆರೋಪಿಗಳು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಆಪ್ತರು, ಎಲ್ಲರೂ 25 ವರ್ಷದ ಒಳಗೆ ಇರುವಂಥವ್ರು. ಈ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂದಿದ್ದಾರೆ. ಇನ್ನು ಬಂಧಿತ ಆರೋಪಿಗಳು ಅವರಿಂದ ದ್ವಿಚಕ್ರ ವಾಹನದಲ್ಲಿ ತರುವಾಗ ಇವರನ್ನು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಮಾರಕ ವಸ್ತುಗಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಧಾರವಾಡದ ಸುತ್ತೂರು ಬಳಿಯ ಉದಯಗಿರಿ ಡಬಲ್ ರೋಡ್ನಲ್ಲಿ ಈ ಗಾಂಜಾ ಮಾರಾಟವನ್ನು ನಡೀತಾ ಇದೆ. ಖಚಿತ ಒಂದು ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಅವರ ಹತ್ರ ಇದ್ದಂತಹ ಅಂದಾಜು 62,000 ಮೌಲ್ಯದ 1 kg 220 ಗಾಂಜಾದ ಪ್ಯಾಕೆಟ್ಗಳನ್ನು ಮತ್ತು 500 ರೂಪಾಯಿ ನಗದು ಹಣವನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ 3 ಮೊಬೈಲ್ಗಳು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ, ಜಪ್ತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ಕೂಡ ಇವರ ವಿರುದ್ಧ ದಾಖಲಿಸಿಕೊಂಡಿದ್ದಾರೆ. ಧಾರವಾಡ ಅವಳಿ ನಗರದಲ್ಲಿ ಪ್ರಸಕ್ತ ಸಾಲಿನಲ್ಲಿ 2025ರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರಕರಣಗಳು ನಾವು ಡ್ರಗ್ ಕನ್ಸಂಪ್ಷನ್ ಮತ್ತು ಪೆಡ್ಲಿಂಗ್ ಕುರಿತಾಗಿ ದಾಖಲಿಸಿಕೊಂಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ನೆನ್ನೆ 1 kg 200 ಗ್ರಾಮಷ್ಟು ಗಾಂಜಾವನ್ನು ವಶಪಡಿಸಿಕೊಳ್ಳೋದ್ರ ಮುಖಾಂತರ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇದರಲ್ಲಿ ರಾಯಪುರ ಮತ್ತು ಸುತ್ತಮುತ್ತಲ ಪ್ರದೇಶ ಏನು ಧಾರವಾಡದಲ್ಲಿದೆ ಆ ಏರಿಯಾದ 4 ಹುಡುಗರು ಜಿಶಾನ್, ಮಲ್ಲಿಕ್, ರೆಹಾನ್, ಮುಬಾರಕ್ ಮತ್ತು ಮೊಹಮ್ಮದ್ ಅಂತ ಈ 4 ಜನ ಅಸ್ಸಾಂ ಮತ್ತು ಒರಿಸ್ಸಾ ಕಡೆಯಿಂದ ಗಾಂಜಾವನ್ನು ತಂದಂಥವ್ರು ನಮಗೆ ಕೊಡ್ತಾಯಿದ್ರು ಅನ್ನೋಂಥದ್ದು ಮಾಹಿತಿ ನೀಡಿದ್ದಾರೆ. ಅದು ಯಾವುದು ಅಂತಂದು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿದೆ. ಯಾರಿಂದ ಇವ್ರಿಗೆ ಸಪ್ಲೈ ಆಗ್ತಾಯಿತ್ತು, ಹೆಚ್ಚು ಒರಿಸ್ಸಾ ಮೂಲದವರಿಂದ ಸಪ್ಲೈ ಆಗ್ತಾಯಿತ್ತು ಅನ್ನೋಂಥದ್ದು. ಮತ್ತು ಇವರು ತೊಗೊಂಡು ಕನ್ಸಂಪ್ಷನ್ ಮಾಡೋದ್ರ ಜೊತೆಗೆ ಇನ್ನೂ ಮತ್ತೆ ಚಿಕ್ಕ ಪ್ಯಾಕೆಟ್ಗಳು ಮಾಡ್ಕೊಂಡ್ಬಿಟ್ಟು ಬೇರೆಯವ್ರಿಗೂ ಕೊಡ್ತಾಯಿದ್ರು ಅನ್ನೋ ಮಾಹಿತಿ ಇದೆ. ಅದು ಯಾರಿಗೆ ಕೊಡ್ತಿದ್ರು ಅಂತ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಪ್ರಕರಣದ ತನಿಖೆಯಲ್ಲಿ ಅಳವಡಿಸ್ಕೊಡ್ತೀವಿ. ಇದರಿಂದ ಸುಮಾರು 2 ಲಕ್ಷ ಮೌಲ್ಯದ ಗಾಂಜಾ ಮತ್ತು ಅದರ ಜೊತೆಯಲ್ಲಿ ಸಿಕ್ಕಂತಹ ವಾಹನ ಮತ್ತು ಮೊಬೈಲ್ಗಳಿಂದ ಸೀಸ್ ಆಗಿದೆ. ಮುಖ್ಯವಾಗಿ ಇವರ ಕಡೆಯಿಂದ ಸೀಸ್ ಆಗಿರುವಂಥ ವಾಹನಗಳೇನಿದು ಆ ವಾಹನಗಳಲ್ಲಿ ಕೆಲವು ಮಾರಕಾಸ್ತ್ರಗಳು ಅಂದರೆ ಚಾಕು, ಮಚ್ಚು ಆ ಥರದ್ದು ಕೆಲವು ಮಾರಕಾಸ್ತ್ರಗಳನ್ನು ಕೂಡ ಇಟ್ಕೊಂಡಿದ್ರು ಅಂತ ಮಾಹಿತಿ ನಮಗೆ ತನಿಖೆಯಲ್ಲಿ ಕಂಡು ಬಂತು. ಹಾಗಾಗಿ ಆರ್ಮ್ಸ್ ಆ್ಯಕ್ಟು NDPS ಎರಡೂ ಒಳಗೊಂಡಂತೆ ಪ್ರಕರಣವನ್ನು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.